ನಾವಿವತ್ತು ಏರ್ಪೋರ್ಟ್ ಕಡೆ ಹೋಗ್ತಾ ಇದ್ದೀವಿ. ಇದು ಮತ್ತು ಇದು ಮದುವೆಯಾಗಿ 1 ತಿಂಗಳದು. ಇದು ಮತ್ತು ಇದು 2 ವರ್ಷ ಆದರೆ ಹಿಂಗಿರುತ್ತೆ. ಕಳ್ಳ ಏನಲ್ಲ ಬಿಡಿ. ಫೈನಲಿ ಪಾಸ್ ಆಯಿತು. ಹಾಯ್ ಹೆಲೋ ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾವಿವತ್ತು ಏರ್ಪೋರ್ಟ್ ಈ ಕಡೆಗೆ ಹೋಗ್ತಾ ಇದ್ದೀವಿ. ಸುಸ್ತಾಗ್ಬಿಡ್ತೀನಿ. ಅಯ್ಯೋ, ಇದು ಮರ್ತು ಕೆಳಗಿಂದ ಮೇಲ್ಗಡೆ, ಮೇಲ್ಗಿಂದ ಕೆಳಗಡೆಗೆ 3ನೇ ಸಲ ಹತ್ತುತ್ತಾ ಇರೋದು ಈ ಪರ್ಫ್ಯೂಮ್ ತೊಗೊಳೋಕ್ಕೆ. ಸೊ ನಾವಿವತ್ತು ಏರ್ಪೋರ್ಟ್ ಕಡೆ ಹೋಗ್ತಾ ಇದ್ದೀವಿ. ಎಲ್ಲಿಗೆ ಹೋಗ್ತಾ ಇದ್ದೀವಿ ಏನು ಅಂತ ನೆಕ್ಸ್ಟ್ ಬ್ಲಾಗಲ್ಲಿ ಹೇಳ್ತೀನಿ. ಸದ್ಯಕ್ಕೆ ಈ ವ್ಲಾಗ್ನ ಎಂಜಾಯ್ ಮಾಡಿ. ಸೊ ಗೈಸ್, ಟೈಮ್ ಆಗಿಬಿಟ್ಟಿತ್ತು, ಅದಕ್ಕೆ ವ್ಲಾಗ್ ಮಾಡೋಕ್ಕಾಗಲಿಲ್ಲ. ಆಲ್ರೆಡಿ ಟೈಮ್ ಆಗಿ ನಾವು ಓಡಿ ಬಂದು ಬಸ್ ಹತ್ತಿರೋದು. ನಮ್ಮನ್ನು ನಿತಿನ್ ಡ್ರಾಪ್ ಮಾಡ್ದೆ. ಆ್ಯಂಡ್ ನಮ್ಮ ಮನೆಗೆ ದರ್ಶಿನಿ ಬಂದಿದ್ಲು. ದರ್ಶಿನಿ, ನಾನು, ಹರ್ಷಿತಾ 3 ಜನನು ಒಟ್ಟಿಗೆ ಬಂದ್ವಿ ಕಾರಲ್ಲಿ. ಟೈಮ್ ಆಗಿಬಿಟ್ಟಿತ್ತು, ಅದಕ್ಕೆ ವ್ಲಾಗ್ ಮಾಡೋಕ್ಕಾಗಲಿಲ್ಲ. ಈಗ ಬಸ್ ಹೊರಟಿದೆ. ಅಂದ್ರೂ ರೋಡೆಲ್ಲ ಫುಲ್ ಟ್ರಾಫಿಕ್ ಇದೆ. ಸೊ ಬನ್ನಿ ಹೋಗೋಣ. ಹೋಗ್ತಾ ಇರೋದು ಇವ್ರ ಜೊತೆ. ಆ್ಯಂಡ್ ಇವ್ರ ಜೊತೆ ಕೇಳೋಣ ಹೇಗಿದೆ ಮೊದಲನೇ ಪ್ರಯಾಣ. ಲೇಡೀಸ್ ಫಸ್ಟ್. ನಿಂದೆ ಮೊದಲ ಪ್ರಯಾಣ? ಇನ್ನೂ ಫೀಲ್ ಆಗಿಲ್ಲ. ಇವಾಗ ಜಸ್ಟ್ ಬಸ್ ಹತ್ತಿದ್ದೀವಿ. ಫ್ಲೈಟ್ ಹತ್ತಿ ಆಮೇಲಿಂದ ಹೇಳ್ತೀನಿ ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂತ ಹೇಳ್ತೀವಿ. ಇವಾಗಲೇ ರಿವೀಲ್ ಮಾಡಲ್ಲ. ಸದ್ಯಕ್ಕೆ ಕೋಳ್ಬಳೆ ತಿಂತಿರ್ತೀನಿ. ತಿನ್ನಿ ಚೆನ್ನಾಗಿ ತಿನ್ನಿ. ನಿಮ್ಗೇನು ಅನ್ನಿಸ್ತಾ ಇದೆ? ನಮಗೆ ಏನಿಲ್ಲ, ಖುಷಿ ಆಗ್ತಾ ಇದೆ. ಫಸ್ಟ್ ಟೈಮ್ ಫ್ಲೈಟ್ ಜರ್ನಿ ಅವಳ ಜೊತೆ. ಸೊ ತುಂಬ ಎಕ್ಸೈಟೆಡ್ ಆಗಿದ್ದೀವಿ. ಸೊ ಹೇಗಿರುತ್ತೆ ಫುಲ್ ಓವರಾಲ್ ಟ್ರಿಪ್ ಅಂತ ನೆಕ್ಸ್ಟ್ ವೀಡಿಯೋಲಿ ಹೇಳ್ತೀವಿ. ಲಾಸ್ಟ್ ವೀಡಿಯೋಲಿ, ಸಾರಿ. ಡಿಪ್ರೆಷನ್. ನಿಮ್ಗೇನು ಅನ್ನಿಸ್ತಾ ಇದೆ? ಲೈಟಾಗಿ ಲ್ಯಾಂಡ್ ಆದಮೇಲೆ ಹೇಳ್ತೀವಿ, ಅಲ್ಲಿವರೆಗೂ ಮತ್ತೆ ಏನು ಹೇಳೋಕ್ಕಾಗಲ್ಲ ಅಷ್ಟೇ. ಸದ್ಯಕ್ಕೆ ದರ್ಶಿನಿ ಬಿದ್ದಿದ್ದಾಳೆ, ಅವಳು ಮಾತಾಡಲ್ಲ. ಹಾಂ, ಓಕೆ. ಏನು ಹೇಳಕ್ಕೆ ಬಂದ್ರಿ? ಹೆಂಗೆ ಅನಿಸ್ತಿದೆ, ಹೊಟ್ಟೆ ಸಿದಿದೆ. ಇದ್ರ ಜೊತೆ ಇನ್ನೂ ಏನಾದರೂ ಕೊಟ್ಟಿದ್ರೆ ಖುಷಿ ಆಗ್ತಿತ್ತು. ಆ್ಯಕ್ಚುಲಿ ತಿಂಡಿ ಬ್ಯಾಗ್ನ ಒಳಗಿಟ್ಬಿಟ್ಟಿದ್ದೀವಿ. ಅರ್ಜೆಂಟಲ್ಲಿ ಬಂದ್ವಲ್ಲ, ಒಳಗಿಟ್ಬಿಟ್ವಿ. ಸೊ ಮೂವ್ ಆಗೋಯ್ತು ಬಸ್ಸು. ನೋಡೋಣ, ನೆಕ್ಸ್ಟ್ ಏನಾದ್ರು ಸ್ಟಾಪ್ ಕೊಟ್ಟರೆ ಎತ್ಕೊಳ್ಳೋಕೆ ಟ್ರೈ ಮಾಡೋಣ. ಓಪನ್ ಮಾಡು. ಹಲ್ ಬಂತ? ಓಕೆ ಗೈಸ್, ಸದ್ಯಕ್ಕೆ ತಿನ್ಬಿಟ್ಟು ಒಂಚೂರು ನಿದ್ರೆ ಮಾಡ್ತೀವಿ. ಬಾಯ್. ಇದು ಮತ್ತು ಇದು ಮದುವೆಯಾಗಿ 1 ತಿಂಗಳದು. ಇದು ಮತ್ತು ಇದು 2 ವರ್ಷ ಆದರೆ ಹಿಂಗಿರುತ್ತೆ. ಸೊ ಓಕೆ ಗೈಸ್, ನಾವಿವಾಗ ಬಸ್ ಇಳ್ಕೊಂಡು ಹೋಗ್ತಾ ಇದ್ದೀವಿ ಟರ್ಮಿನಲ್ 2ಗೆ. ಆ್ಯಂಡ್ ಏನಕ್ಕಪ್ಪ ಟರ್ಮಿನಲ್ 2? ಆಬ್ವಿಯಸ್ಲಿ ನಿಮ್ಗೆಲ್ಲರಿಗೂ ಗೊತ್ತು, ಟರ್ಮಿನಲ್ 2 ಅಂದರೆ ಇಂಟರ್ನ್ಯಾಷನಲ್ ಟ್ರಿಪ್ ಅಂತ. ಸೊ ಎಲ್ಲಿ ಹೋಗ್ತಾ ಇದ್ದೀವಿ ಇಂಟರ್ನ್ಯಾಷನಲ್ ಟ್ರಿಪ್? ಗೆಸ್ ಮಾಡ್ತಾಯಿರಿ. ಸದ್ಯಕ್ಕೆ ಇಲ್ಲಿ ನೋಡಿ, ನನಗೆಲ್ಲ ಕೊಟ್ಬಿಟ್ಟು ಆರಾಮಾಗಿ ಬರ್ತಾಯಿದ್ದಾಳೆ ಅವಳು. ಎಲ್ಲ ಆರಾಮಾಗಿ ಬರ್ತಾಯಿದ್ದಾರೆ. ಬರೀ ಹುಡುಗರು ಎಲ್ಲ ತಳ್ತಾ ಇರೋದು. ಏನು ಹುಡುಗರಾದರೆ ಎಲ್ಲ ಕೆಲಸನೂ ಮಾಡಬೇಕಾ? ಇದೆಲ್ಲ ಸರಿ ಇಲ್ಲಪ್ಪ. ಕಳ್ಳ ಏನಲ್ಲ ಬಿಡಿ. ಫೈನಲಿ ಪಾಸ್ ಆಯಿತು.
ಇವಾಗ ಇಲ್ಲಿರೋದು ಪ್ಯಾಕೇಜ್ ಎಲ್ಲ ಹಾಕ್ಬೇಕಲ್ಲ, ಅಲ್ಲಿರೋದು. ಸೊ ಇವಾಗ ಶಶಾಂಕ್ ಅವ್ರದ್ದು ಚೆಕ್-ಇನ್ ಎಲ್ಲ ಆಯಿತು. ಇವಾಗ ಬಂದರು. ಬನ್ನಿ ಬನ್ನಿ ಬನ್ನಿ. ಬೆಂಗಳೂರಿನ ಡ್ಯೂಟಿ ಫ್ರೀಗೆ ಸ್ವಾಗತ ಸುಸ್ವಾಗತ. ಹುಡುಗರು ಎಲ್ಲರ ಮುಖದಲ್ಲೂ ಮಂದಾಸ ಸ್ಟಾರ್ಟ್ ಆಗಿಬಿಟ್ಟಿದೆ. ಹಿಂಗಿದೆ ನೋಡಿ ಗೈಸ್, ಇಲ್ಲೆಲ್ಲ ಶೋರೂಮ್ಸು. ಇಲ್ಲಿ ಹೆಂಗಾಗುತ್ತೆ ಅಂದರೆ ಬೇರೆ ದೇಶಕ್ಕೆ ಹೋಗೋಕ್ಕೆ ಮುಂಚೆನೇ ಇಲ್ಲೇ ದುಡ್ಡು ಖಾಲಿ ಮಾಡಬೇಕು ಅನಿಸುತ್ತೆ. ಅಷ್ಟೆಲ್ಲ ಆಫರ್ಸ್ಗಳು, ಡಿಸ್ಕೌಂಟ್ಸು ತುಂಬಾ ಇರುತ್ತೆ ಇಲ್ಲಿ ತೊಗೊಳೋದಕ್ಕೆ. ಎಲ್ಲ ಶಾಪಿಂಗ್ ಮಾಡೋರಿಗೆ ಸರಿ, ನಾವೇನು ಶಾಪಿಂಗ್ ಮಾಡಲ್ಲ. ಅವರಿಗೆಲ್ಲ ಲಾಂಜ್ ಆ್ಯಕ್ಸೆಸ್ ಸಿಕ್ತು, ನಮ್ಮೂರು ಜನಕ್ಕೆ ಲಾಂಜ್ ಆ್ಯಕ್ಸೆಸ್ ಸಿಗಲಿಲ್ಲ. ಇವನಿಗೆ ಕಾರ್ಡ್ ಇದ್ರೂ ಸ್ಪೆಂಡ್ ಮಾಡಿಲ್ಲ ಅಂತ ಲಾಂಚ್ ಆ್ಯಕ್ಸೆಸ್ ಸಿಕ್ಕಿಲ್ಲ. ಏನು ಮಾಡೋಕ್ಕಾಗಲ್ಲ, ಹೋದ್ರು ಅವರು. ಬನ್ನಿ, ಇಲ್ಲೇ ಒಂದು 250 ರೂಪಾಯಿ ಸಮೋಸನ ಪಪ್ಸ ಏನಾದ್ರು ತಿನ್ನೋಣ. ಸೊ ಗೈಸ್, ಹೇಗೋ ಮಾಡಿ ಲಾಂಜಿಗೆ ಬಂದಿದ್ದೀವಿ. ಎಲ್ಲ ಬ್ಯಾಟಿಂಗ್ ಸ್ಟಾರ್ಟ್ ಆಗಿದೆ. ಟೈಮ್ ಆಲ್ರೆಡಿ 10 ಕಾಲಾಗ್ಬಿಟ್ಟಿದೆ. ಸ್ಟಾರ್ಟ್ ಮಾಡೋಣ ತಿನ್ನೋದಕ್ಕೆ. ನಾವು ಲಾಂಜಿಗೆ ಬಂದಿದ್ದೀವಿ. ಆ್ಯಕ್ಚುಲಿ ಇಲ್ಲಿ 2 ಪಾರ್ಟಿಷನ್ ಮಾಡಿದ್ದಾರೆ ಲಾಂಜು. ಈ ಕಡೆ ಒಂದು ಲಾಂಜು, ಆ ಕಡೆ ಒಂದು ಲಾಂಜ್ ಅಂತ. ನಾವು ರೈಟ್ ಸೈಡ್ ಬಂದಿರೋದು. ಅವ್ರು ನಮಗೆ ರೈಟ್ ಸೈಡ್ ಕಳಿಸಿದ್ದು. ಅದೇನೋ ಆ ಕಡೆ ಪ್ರೀಮಿಯಮ್ ಅಂತ ಏನೋ ಹೇಳಿದರೆ, ಹೊಸ್ದಾಗಿ ಮಾಡಿದ್ದಾರೆ, ಬಿಸ್ನೆಸ್ ಕ್ಲಾಸ್ ಅಂತ. ಪೇಮೆಂಟ್ ಮಾಡಿದರೆ 4500 ಸಮಥಿಂಗು. ಬಟ್ ಈ ಲಾಂಚ್ಗೇನು ಕೇಳಿದ್ವಿ ಎಷ್ಟಾಗುತ್ತೆ ಅಂತ, ಏನಾದರೂ ಪೇಮೆಂಟ್ ಮಾಡಿ ಬಂದರೆ ಅಂತ. 4100 ಅಂದರು. ಬಟ್ ಏನೋ ಇಲ್ಲಿ ಫುಡ್ಡು ಅಷ್ಟೊಂದು ಚೆನ್ನಾಗಿ ಅನಿಸಿಲ್ಲ, ಒಣಗೋಗಿದೆ. 400 ಡಿಫ್ರೆನ್ಸ್ ಅಷ್ಟೇ. ಮತ್ತು ಈ ಥರ ಸ್ಪ್ರೈಟ್ ಇರ್ಬೋದು, ಏನೇ ಏರಿಯೇಟೆಡ್ ಡ್ರಿಂಕ್ಸ್ ತೊಗೊಂಡ್ರೂ ಇದಕ್ಕೊಂದು ಸ್ಲಿಪ್ ಕೊಡ್ತಿರೋದು. ಮುಂಚೆ ಇದ್ದಿದ್ದಲ್ಲಿ ಫ್ರಿಜ್ಜಲ್ಲಿತ್ತು, ಈಸಿಯಾಗಿ ತೊಗೋಬೋದಿತ್ತು. ಒಂದು 2 ಸಲ ಹೋಗಿದ್ದೀವಿ. ಅದು ತುಂಬ ಇಷ್ಟ ಆಗಿ ಬಂದಿದ್ದು. ಇವಾಗೇನೋ ಬೇರೆ ಥರ ರೂಲ್ಸ್ ಎಲ್ಲ ಚೇಂಜ್ ಆಗಿದೆಯಂತೆ. ಇದೇನೋ ನಮ್ಗೆ ಅಷ್ಟು ಇಷ್ಟ ಆಗಲಿಲ್ಲ. ಫುಡ್ ಚೆನ್ನಾಗೂ ಇಲ್ಲ, ಪ್ಲಸ್ ಏನೂ ವೆರೈಟೀಸೇ ಇಲ್ಲ ಇಲ್ಲಿ. ನಾಟ್ ವರ್ತ್ ಅಂತ ಅನ್ನಿಸ್ತು. ಟೇಸ್ಟು ಚೆನ್ನಾಗಿಲ್ಲ, ಏನೋ ಗೊತ್ತಿಲ್ಲ. ಲಾಂಜಿಗೆ ಬರಬೇಕಂದ್ರೆ ಎಲ್ಲರೂ ಬಿಸ್ನೆಸ್ ಕ್ಲಾಸ್ ಇರೋರು ಬನ್ನಿ. ಈ ಕಡೆ ಇಲ್ಲ 4,500 ಕೊಡೋಕ್ಕೆ ರೆಡಿ ಇರಿ. ಸುಮ್ಮನೆ ಕಾರ್ಡ್ ನಮ್ಮ ಹತ್ರ ಇದೆ ಅಂದ್ಕೊಂಡು ಬಂದರೆ ವೇಸ್ಟು, ನೋ ಯೂಸ್ ಅಂತ ಅನಿಸ್ತು. ಊಟ ಚೆನ್ನಾಗಿಲ್ಲ, ಐಟಮ್ಸು ಇಲ್ಲ. ಅದೇ ಐಟಮ್ಸ್ ಅಂತೂ ಒಂದು ರೈಸ್ ಅಂತ ಇತ್ತು, ಅದು ಸ್ಮೆಲ್ ಬಂದ್ಬಿಟ್ಟಿದೆ. ಇನ್ನು ಚಿಕನ್ ಗ್ರೇವಿ ಅಂತೂ ವರ್ಸ್ಟ್ ಆಗಿತ್ತು, ಏನೂ ಚೆನ್ನಾಗಿಲ್ಲ. ಇಲ್ಲೇ ಚಪಾತಿ ನೋಡಿ, ಪರಾಟ ಅಂತ ಎಲ್ಲ ಒಣಗೋಗಿ ನಿಂತಿದೆ. ಹೌದು, ಅಷ್ಟೇ. ಸೊ ಇವಾಗ ನಮ್ಮದು 12:50ಗೆ ಫ್ಲೈಟ್ ಇದೆ. ಇವಾಗ ಆಲ್ರೆಡಿ ಟೈಮ್ 11 ಆಗ್ತಾಯಿದೆ. ಸೊ ಇನ್ನೊಂದು ಹಾಫ್ ಆನ್ ಅವರ್ ಸ್ಪೆಂಡ್ ಮಾಡಿಕೊಂಡು ನಾವು ಹೊರಡಬೇಕು. ಗೈಸ್, ನಾವು ಇವಾಗ ಈ ಥರ ಎಂಟ್ರಿ ತಗೊಂಡು ಆ ಬಸ್ಸಲ್ಲಿ ಫ್ಲೈಟ್ನ ಹತ್ತೋದಕ್ಕೆ ಹೋಗ್ತೀವಿ. ಹೇಗಿದೆ ನೋಡಿ ಫ್ಲೈಟಾ. ಸೊ ಈ ಥರ ಇದೆ ನಮ್ಮ ಫ್ಲೈಟ್ ಒಳಗಡೆ.